ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಚನಾ ಡಿಸೈನರ್ ಕುಚ್ಚು ಆ್ಯಂಡ್ ಮಗ್ಗಮ್ ವರ್ಕ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನಗೋಸ್ಕರ ಮಾಡಿಕೊಂಡಂತಹ ಕೆಲವೊಂದು ಆರಿ ಎಂಬ್ರಾಯ್ಡರಿ ಡಿಸೈನ್ಗಳನ್ನು ತೋರಿಸಲಿಕ್ಕಿದ್ದೇನೆ. ತುಂಬ ಸಾರಿ ಸ್ಟೂಡೆಂಟ್ಸ್ ಕೇಳ್ತಾರೆ, ಮೇಡಮ್ ನಿಮಗೇನು ಇಷ್ಟ, ಮೇಡಮ್ ನಿಮ್ಮ ಸೀರೆ ಬ್ಲೌಸ್ಗಳು ಹೇಗಿರ್ತವೆ, ಅಥವಾ ನೀವು ಯಾವ ಥರದ ವರ್ಕನ್ನು ನಿಮ್ಮ ಬ್ಲೌಸ್ಗೆ ಮಾಡ್ತೀರಿ, ಇಷ್ಟು ಜನಕ್ಕೆ ನೀವು ಕಲಿಸ್ತೀರಿ, ಇಷ್ಟು ಜನರಿಗೆ ನೀವು ಕಸ್ಟಮರಿಗೆ ಮಾಡಿಕೊಡ್ತೀರಿ, ಸೊ ನಿಮ್ಮ ಟೇಸ್ಟ್ ಏನು, ಅಥವಾ ನೀವೇನು ಮಾಡ್ತಾಯಿದ್ದೀರಿ ನಿಮ್ಮ ಬ್ಲೌಸಿಗೆ, ನಿಮ್ಮ ಸೀರೆ ಬ್ಲೌಸ್ಗಳು ಹೇಗಿರ್ತವೆ ಅಂತ ಕೇಳ್ತಾರೆ. ಸೊ ನಾನು ಸೀರೆ ಉಡೋದು ತುಂಬ ಕಡಿಮೆ. ಹೆಚ್ಚಾಗಿ ನನಗೆ ಬರುವಂಥ ಸೀರೆಗಳು ನನ್ನ ಸ್ಟೂಡೆಂಟ್ಸ್ನವರು ಗಿಫ್ಟ್ ಕೊಟ್ಟಿರ್ತಾರೆ, ಅಥವಾ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಂಥ ಸೀರೆಗಳು, ಅಥವಾ ರೀಸೆಂಟ್ಲಿ ನಾನೊಂದು ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗಿದ್ದೆ ಕೇರಳದಲ್ಲಿ. ಸೊ ಅಲ್ಲಿಂದ ಒಂದು ಆಸೆಯಿಂದ ಕೇರಳ ಸೀರೆನ ತಗೊಂಡು ಬಂದಿದ್ದೆ. ಹಾಗೆ ತುಂಬ ರೇರ್ಲಿ ನಾನು ಪರ್ಚೇಸ್ ಮಾಡಿದ ಸೀರೆಗಳಿರ್ತವೆ. ಸೊ ಅದಕ್ಕೆ ಇತ್ತೀಚೆಗಂತೂ ನಾನು ಎಂಬ್ರಾಯ್ಡರಿ ಮಾಡಿಯೇ ಪ್ರತಿಯೊಂದನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ಬೇಕಂತಿದ್ದೇನೆ. ಸೊ ದಿಸ್ ಈಸ್ ದ ಕೇರಳ ಸ್ಯಾರಿ ಬ್ಲೌಸ್. ಸೊ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಕೇರಳ ಸ್ಯಾರಿಯದ್ದು ಬ್ಲೌಸು. ಇದರ ಸೀರೆ ನಾನು ಫಾಲ್ ಹಾಕಲಿಕ್ಕೆ ಕೊಟ್ಟಿದ್ದೇನೆ, ಹೊರಗಿದೆ. ಓಕೆ, ನನಗೆ ಯಾವ ವರ್ಕ್ ಇಷ್ಟ ಅಂತ ಹೇಳ್ತೇನೆ. ನನಗೆ ಜರ್ದೋಸಿ ವರ್ಕ್ ಇಷ್ಟ, ನನಗೆ ಥ್ರೆಡ್ ವರ್ಕ್ ತುಂಬಾ ಇಷ್ಟ. ಜರ್ದೋಸಿ ಮತ್ತು ಥ್ರೆಡ್ ಇರುವಂಥ ವರ್ಕ್ಗಳನ್ನು ನಾನು ತುಂಬಾ ಮಾಡ್ತೇನೆ. ಮತ್ತು ನಾನು ಇದನ್ನು ಡೀಟೇಲಲ್ಲಿ ತೋರಿಸ್ತೇನೆ. ಸ್ಟಾರ್ಟಿಂಗಲ್ಲಿ ಜಸ್ಟ್ ಇಷ್ಟು ತೋರಿಸ್ತಾ ಇದ್ದೇನೆ ನಾನು, ಜರ್ದೋಸಿ ಮತ್ತು ಲವಂಗ ಸ್ಟಿಚ್ ಹಾಕಿ ಮಾಡಿದಂಥದ್ದು. ಸೊ ಇದು ಈಗ ಒಂದು ಕಾಟನ್ ಸೀರೆದು ಬ್ಲೌಸ್ ಆದ ಕಾರಣ ಇದನ್ನು ನಾನಿವಾಗ ವಾಶ್ಗೆ ಹಾಕಲಿಕ್ಕೆ ಆಗೋದಿಲ್ಲ. ಮತ್ತು ನಾನಿಲ್ಲಿ ಥ್ರೆಡ್ ಗ್ರೀನ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೇನೆ. ಇದು ಸ್ಪ್ರೆಡ್ ಆಗ್ತದೆ ನೀರಿಗೆ ಹಾಕಿದರೆ ಕಲರು. ಸೊ ನಾನು ಇದನ್ನು ಓನ್ಲಿ ಡ್ರೈ ವಾಶಿಗೆ ಯೂಸ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಬ್ಯಾಕ್, ಇಲ್ಲಿ ಫ್ರಂಟ್ ನೆಕ್ ಬಂದಿದೆ, ಇದು ಫ್ರಂಟ್ ನೆಕ್ಕು, ಮತ್ತು ಸ್ಲೀವಿನ ಎಂಡ್ ಇಲ್ಲಿದೆ ನೋಡಿ, ಇದು ಸ್ಲೀವ್ಸ್. ಈ ಥರ ಎರಡು ಸ್ಲೀವ್ ಸೇಮ್ ಬಂದಿದೆ. ಸೊ ನಾನಿವಾಗ ಜಸ್ಟ್ ತೋರಿಸ್ತಾ ಇದ್ದೇನೆ, ಮತ್ತು ಇದು ಡೀಟೇಲ್ಸಲ್ಲಿ ಹಾಕ್ತೇನೆ. ಮತ್ತು ನಿಮಗೆ ಒಂದು ಯೂನಿಟ್ ಅದರದ್ದು ಸ್ಕ್ರೀನ್ಶಾಟ್ ತೆಗಿಲಿಕ್ಕೆ ಆಗುವ ರೀತಿಯಲ್ಲಿ ನಾನು ಫೋಟೋವನ್ನು ಕೂಡ ಹಾಕ್ತೇನೆ. ನೀವು ಸ್ಕ್ರೀನ್ಶಾಟ್ ತೆಗೆದು ನೀವು ಕೂಡ ಅದೇ ಡಿಸೈನನ್ನು ರಿಕ್ರಿಯೇಟ್ ಮಾಡ್ಬೋದು. ಸೊ ಇದು ನಾನು ತುಂಬ ಇಷ್ಟಪಟ್ಟು ತೊಗೊಂಡದೊಂದು ಮೆಮೊರಿ ಅಂತ ಹೇಳ್ಬೋದು. ತುಂಬ ವರ್ಷಗಳ ನಂತರ ನನ್ನ ಅಣ್ಣನ ಜೊತೆಗೆ, ಅಣ್ಣನಿಂದಾಗಿ ಇದು ಸಾಧ್ಯ ಆಯಿತು. ನಾನೊಂದು ಕೇರಳ ಅನಂತ ಪದ್ಮನಾಭ ಟೆಂಪಲನ್ನು ವಿಸಿಟ್ ಮಾಡಲಿಕ್ಕೆ, ಸೊ ಅಲ್ಲಿನ ಮೆಮೊರಿಯಾಗಿ ಈ ಕಾಟನ್ ಸೀರೆನ ತೊಗೊಂಡಂಥದ್ದು. ಸೊ ಐ ವಾಂಟ್ ಇಟ್ ಟು ಬಿ ಸ್ಪೆಷಲ್. ಬೇರೆ ಬ್ಲೌಸ್ಗಳು ಕೂಡ ಇದ್ವು, ಬಟ್ ನಂಗೆ ಅದೇ ಸೀರೆದ್ದು ಬ್ಲೌಸ್ ಬೇಕಿತ್ತು. ಸೊ ನಾನು ಅದಕ್ಕೇ ವರ್ಕ್ ಮಾಡಿದ್ದೇನೆ. ಯಾವಾಗಲೂ ಕೂಡ ಆರಿ ವರ್ಕ್ ಮಾಡಿದಂತಹ ಬ್ಲೌಸ್ಗಳು ಓನ್ಲಿ ಫಾರ್ ಡ್ರೈ ವಾಶ್ ಅನ್ನೋದನ್ನು ನೆನಪಿಡಬೇಕಾಗ್ತದೆ. ಓಕೆ, ನಾನು ಅಲ್ಲಿಂದ ಹಿಂದೆ ಬಂದ ನಂತರ ಮೇಯಲ್ಲಿ ನನ್ನ ಹಸ್ಬೆಂಡ್ ಒಂದು ಸೀರೆನ ಕೊಡಿಸಿದ್ರು, ಈ ಥರದ್ದೊಂದು ಸೀರೆ. ಇದಕ್ಕೆ ನಾನೊಂದು ಬ್ಲೂ ಕಲರ್, ಇದು ನೆವಿ ಬ್ಲೂ, ಇಲ್ಲಿ ಕಾಣ್ತಾ ಇರ್ಬೋದು, ನೆವಿ ಬ್ಲೂ ಪರ್ಪಲ್ ಮಿಕ್ಸ್ ಇರುವಂಥದ್ದೊಂದು ಶೇಡ್. ಇದಕ್ಕೆ ಒಂದು ಬ್ಲೌಸು ಈ ಥರ ಡಿಸೈನ್ ಮಾಡಿದ್ದು. ಇದು ಸ್ವಲ್ಪ ಗ್ರ್ಯಾಂಡ್ ಇತ್ತು. ಸೊ ನನಗೆ ಒಳ್ಳೆ ಫಂಕ್ಷನಿಗೆ ಹಾಕಿಕೊಳ್ಳಿಕ್ಕೆ ಆಗುವ ಥರ ಸ್ವಲ್ಪ ಕಟ್ಟದಾನ, ಜರ್ದೋಸಿ ಮಿಕ್ಸ್ ಇರುವಂಥದ್ದು ಒಂದು ಡಿಸೈನನ್ನು ಮಾಡಿದೆ. ಇವಾಗ ಕಟ್ಟದಾನ ತುಂಬಾ ಟ್ರೆಂಡಲ್ಲಿದೆ. ಇದು ಫೋಟೋಗೆ ವೀಡಿಯೋಗೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ಸೊ ನಾನು ಇದಕ್ಕೆ ಒಂದು ಫ್ಲವರ್ ಡಿಸೈನು ಕಟ್ಟದಾನ ಇದ್ದಂಥದ್ದನ್ನು ಮಾಡಿದ್ದೇನೆ. ಸೊ ಇದು ಬ್ಯಾಕ್, ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಫ್ರಂಟ್. ಇದರದ್ದು ಡೀಟೇಲ್ಡ್ ವೀಡಿಯೋ ಹಾಕ್ತೇನೆ ಇವಾಗ, ಇಷ್ಟ ಇದ್ದವ್ರು ಎಂಡ್ ತನಕ ನೋಡಿ. ಸ್ಲೀವ್ಸನ್ನು ನಾನು ಹೆವಿಯಾಗಿ ಕೊಟ್ಟೆ. ತುಂಬ ಕನ್ಫ್ಯೂಷನ್ ಇತ್ತು. ಸ್ಲೀವ್ ಸುಮಾರು ಒಂದು 10 ಇಂಚು ಉದ್ದ ಇತ್ತಲ್ವ. ಸೊ ಬಾರ್ಡ್ರನ್ನ ಮೇಲೆ ಮಾಡಬೇಕಾ ಬೇಡವಾ ಅಂತ ತುಂಬ ಕ್ಯಾಲ್ಕುಲೇಷನ್ ಮಾಡಿ ಕಡೆಗೆ ನಾನು ಮಾಡಿದೆ ಇಷ್ಟು ವರ್ಕ್. ಇಷ್ಟು ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತದೆ, ಫಂಕ್ಷನ್ಸಿಗೆ ನೀವು ವೇರ್ ಮಾಡ್ಬೋದು. ಸೊ ಮನೆಯವರದ್ದೇ ಫಂಕ್ಷನ್ಸ್ ಇರ್ತದಲ್ವ, ಮದುವೆ ಎಂಗೇಜ್ಮೆಂಟ್ ಇಂಥದ್ದಕ್ಕೆ ತುಂಬ ಚೆನ್ನಾಗಿರ್ತದೆ. ಮತ್ತು ಇನ್ನೊಂದು ಸಾರಿ ನನಗೆ ಫೆಬ್ರವರಿ ಉಡುಪಿ ಬ್ಯಾಚಿನ ಸ್ಟೂಡೆಂಟ್ಸ್ ಗಿಫ್ಟ್ ಮಾಡಿದರು. ತುಂಬಾ ಬ್ಯೂಟಿಫುಲ್ ಆದ ಕಲರ್, ತುಂಬಾ ರೇರ್ ಕಲರ್ ಅಂತ ಹೇಳ್ಬೋದು. ಇದರ ಬ್ಲೌಸಿಗೆ ನಾನು ವರ್ಕ್ ಮಾಡಿದ್ದೇನೆ. ಸೊ ಇದರ ಬ್ಲೌಸು, ಇದಕ್ಕೆ ಸಿಂಪಲ್ ವರ್ಕ್ ಮಾಡಿದ್ದೇನೆ. ನನಗೆ ಥ್ರೆಡ್ ವರ್ಕ್ ತುಂಬಾ ಇಷ್ಟ. ಸೊ ಇಲ್ಲಿ ನಾನು ರಿಂಗ್ ನಾಟಿದ್ದು ವರ್ಕ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ರಿಂಗ್ ನಾಟಿನ ಫ್ಲವರ್ಸ್ ಆಲ್ಟರ್ನೇಟ್. ಇದರಲ್ಲಿ ತುಂಬ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಇದು ಆಲ್ರೆಡಿ ಕಾಪರ್ ಕಲರ್ ಮತ್ತು ಸಾರಿಯ ಕಲರ್ಸ್ ನಿಯರೆಸ್ಟ್ ಇತ್ತು. ಸೊ ಇಲ್ಲಿ ಕಾಪರ್ ಕಲರ್ ಮತ್ತು ಇದೇ ಗ್ರೀನ್ ಕಲರಲ್ಲಿ ಒಂದು ಶೇಡ್ ಡಾರ್ಕ್ ಹಾಕಿ ರಿಂಗ್ ನಾಟಿನ ಫ್ಲವರ್ಸನ್ನು ಮಾಡಿರುವಂಥದ್ದು. ತುಂಬಾ ಸಿಂಪಲ್, ಬೇಸಿಕ್ ಮತ್ತು ಎಲಿಗೆಂಟ್ ಆದಂಥ ವರ್ಕ್ ಇದು. ಸೊ ಇದೇ ರೀತಿಯಲ್ಲಿ ಇದರದ್ದು ಫ್ರಂಟ್ ನೆಕ್ ಇದೆ. ಇಲ್ಲಿ ಇದು ಫ್ರಂಟ್ ನೆಕ್, ಮತ್ತು ಇಲ್ಲಿ ಸ್ಲೀವ್ಸ್ ಇದೆ. ಅದೇ ಬಾರ್ಡರ್ಗೆ ವರ್ಕ್ ಮಾಡಬೇಕಾ ಬೇಡವಾ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಮಾಡಿದರೆ ಒಳ್ಳೆಯದು, ಆ್ಯಕ್ಚುಲಿ ಅದು ಬೆಟರ್ ಕಾಣ್ತದೆ. ಅಥವಾ ಮೇಲ್ಗಡೆಯಲ್ಲಿ ನೋಡಿ, ಖಾಲಿ ಪ್ಲೇಸಿಗೆ ನಾನು ಡಾಟ್ಸ್ ಅಥವಾ ಬುಟ್ಟ ಹಾಕಿಬಿಟ್ಟಿದ್ದೇನೆ, ಆ ಥರ ಸಹ ಮಾಡ್ಬೋದು. ಸೊ ನನ್ನ ಸ್ಟೂಡೆಂಟ್ಸ್ ನನಗೆ ಕೊಟ್ಟದ್ದು ಸಹ ತುಂಬ ವ್ಯಾಲ್ಯೂಯೇಬಲ್, ತುಂಬ ಪ್ರೀತಿಯಿಂದ ಕೊಟ್ಟಂಥದ್ದು. ಸೊ ಇದನ್ನೆಲ್ಲ ನಾನು ತುಂಬ ನೆನಪಲ್ಲಿ ಇಟ್ಕೊಳ್ತೇನೆ. ಹಾಗೂ ಅದರ ಬ್ಲೌಸ್ ಸಹ ಸ್ಪೆಷಲ್ ಒಕೇಶನಿಗೆ ನಾನು ಹಾಕೋದಂತ ಡಿಸೈಡ್ ಮಾಡಿದ್ದೇನೆ. ಇದು ರೀಸೆಂಟ್ಲಿ ಉಡುಪಿ ಬ್ಯಾಚಿನವ್ರು ಕೂಡ, ಜುಲೈ ಬ್ಯಾಚಿನವ್ರು ಕೂಡ ಒಂದು ಸೀರೆ ಕೊಟ್ಟಿದ್ದರು. ಅದು ಸಹ ತುಂಬ ಚೆನ್ನಾಗಿತ್ತು. ಸೀರೆ ಫಾಲ್ ಹಾಕಲಿಕ್ಕೆ ಕೊಟ್ಟಿದ್ದೇನೆ. ಸೊ ಇದು ಅದರದ್ದು ಬ್ಯಾಕ್ ನೆಕ್.
ಒಂದು ಚಂದದ ಮಸ್ಟರ್ಡ್ ಯೆಲ್ಲೋ ಕಲರ್ದು ಸಾರಿ ಇತ್ತು, ಡಾರ್ಕ್ ಗ್ರೀನ್ ಬ್ಲೌಸ್, ಇದರದ್ದು ಬಾಟಲ್ ಗ್ರೀನ್ಗಿಂತಲೂ ಡಾರ್ಕ್ ಇದೆ ಇದು. ಸೊ ಇದಕ್ಕೆ ನಾನು ಫುಲ್ ಜರ್ದೋಸಿ ವರ್ಕ್ ಮಾಡಿದ್ದೇನೆ. ಇದು ಕೂಡ ಅಷ್ಟೇ ತುಂಬ ಸ್ಪೆಷಲ್ ಸೀರೆ. ಸೊ ಅದಕ್ಕೆ ತುಂಬಾ ಚೆಂದ ಕಾಣುವಂಥ ಒಂದು ಡಿಸೈನನ್ನು ನಾನು ಇಲ್ಲಿ ಮಾಡಿದ್ದೇನೆ. ಇದು ಜರ್ದೋಸಿ ವರ್ಕ್, ಫುಲ್ ಜರ್ದೋಸಿ ಅದು ಫ್ಲವರ್ ಮತ್ತು ಜರ್ದೋಸಿ ಅದು ನೆಕ್ಲೈನ್ ಎಲ್ಲ ಮಾಡಿದ್ದೇನೆ. ಸೊ ಇದನ್ನು ಸಹ ನಾನು ಸ್ಪೆಷಲ್ ಒಕೇಶನಿಗೆ ಉಡಬೇಕಂತ ಇದ್ದೇನೆ. ಹಾಗೆ ಮತ್ತು ಫ್ರಂಟ್ ನೆಕ್ ಇಲ್ಲಿ ಬಂದಿದೆ ಆ್ಯಕ್ಚುಲಿ ಬಾರ್ಡರ್ನ ಮೇಲೆ ಫ್ರಂಟ್ ನೆಕ್, ಅಂದರೆ ಬಟ್ಟೆ ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ ನನ್ನ ಟೈಲರ್ ಈ ಥರ ಮಾರ್ಕಿಂಗ್ ಮಾಡಿ ಕೊಟ್ಟಿದ್ದಾರೆ. ಸೊ ನಾನು ವರ್ಕ್ ಮಾಡಿದ್ದೇನೆ ಇದರ ಮೇಲೆ. ಕೆಲವೊಮ್ಮೆ ಬಟ್ಟೆ ಕಮ್ಮಿ ಇದ್ದಾಗ ಬ್ಲೌಸ್ ಪೀಸಿಗೆ ನಾವು ಅಡ್ಜಸ್ಟ್ ಮಾಡಿ ವರ್ಕ್ ಮಾಡಬೇಕಾಗ್ತದೆ. ಸೊ ಇದು ಸ್ಲೀವ್ಸ್, ಇಲ್ಲಿ ನೀವು ನೋಡ್ತಾ ಇರೋದು ಸ್ಲೀವ್ಸಿನ ಮೇಲೆ ಸಹ ಜರ್ದೋಸಿ ವರ್ಕ್ ಮತ್ತು ಮೇಲ್ಗಡೆಯಲ್ಲಿ ಸಣ್ಣ ಸಣ್ಣ ಬುಟ್ಟಗಳನ್ನು ಮಾಡಿದ್ದೇನೆ. ಇದರಲ್ಲಿ ಯಾವ ಬ್ಲೌಸ್ ನಿಮಗೆ ಇಷ್ಟ ಆಯಿತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ 4 ಬ್ಲೌಸ್ ಇದ್ದು ನಾನು ಡಿಟೇಲ್ಡ್ ವಿಡಿಯೋ ಈಗ ನೆಕ್ಸ್ಟ್ ಹಾಕಲಿಕ್ಕಿದ್ದೇನೆ. ಮತ್ತು ಇದರದ್ದು ಸ್ಕ್ರೀನ್ಶಾಟ್ ನಿಮಗೆ ತೆಗಿಲಿಕ್ಕೆ ಆಗುವ ಹಾಗೆ ನಾನು ಒಂದೊಂದು ಪಿಕ್ಚರನ್ನು ಹಾಕ್ತೇನೆ, ನೀವು ಸ್ಕ್ರೀನ್ಶಾಟ್ ತೆಗೆದು ಕ್ರಿಯೇಟ್ ಮಾಡ್ಬೋದು. ಈಗ ಈ ಜರ್ದೋಸಿ ವರ್ಕ್ಗಳೆಲ್ಲ ನಿಮಗೆ ಅಡ್ವಾನ್ಸ್ ಕೋರ್ಸಲ್ಲಿ ಬರ್ತದೆ. ಅಡ್ವಾನ್ಸ್ ಕೋರ್ಸಿನ ಸಿಲೆಬಸ್ಸಲ್ಲೇ ಜರ್ದೋಸಿ ವರ್ಕ್ ಇನ್ಕ್ಲೂಡ್ ಆಗಿದೆ. ಈಗ ಈ ಥರದ ಬ್ಲೌಸನ್ನಾದರೆ ಬೇಸಿಕ್ ಕೋರ್ಸಿನ ಸ್ಟೂಡೆಂಟ್ಸ್ ಕೂಡ ಮಾಡ್ಬೋದು. ಈ ಥರ ರಿಂಗ್ ನಾಟಿನದು ಬ್ಲೌಸೆಲ್ಲ ಬೇಸಿಕ್ ಕೋರ್ಸ್ನ ಸ್ಟೂಡೆಂಟ್ ಕೂಡ ಮಾಡ್ಬೋದು, ಅವ್ರಿಗೆ ಬೇಸಿಕ್ ಕೋರ್ಸಲ್ಲಿ ಇದೆಲ್ಲ ಕವರ್ ಆಗ್ತದೆ. ಸೊ ಈ ಕಟ್ಟದಾನ ಬೀಡು ವರ್ಕ್ ಕೂಡ ಬೇಸಿಕ್ ಕೋರ್ಸಲ್ಲಿ ಮಾಡಲಿಕ್ಕೆ ಆಗ್ತದೆ. ಜರ್ದೋಸಿ ವರ್ಕ್ ಇಲ್ಲಿ ತೋರಿಸಿದ್ದಂಥದ್ದು ಕೂಡ ಅಡ್ವಾನ್ಸ್ ಕೋರ್ಸಲ್ಲಿ ಕವರ್ ಆಗ್ತದೆ. ಸೊ ನಿಮಗೆ ನನ್ನ ಯಾವುದೇ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕನ್ನು ಕೊಡಿ, ಕಮೆಂಟನ್ನು ಮಾಡಿ, ಹಾಗೂ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಬರೆಯೋದು ಮರೆಯಬೇಡಿ. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.